₹229 ಟ್ರೇಡ್ ಆಗ್ತಾ ಇದ್ದಂತ ಈ ಸ್ಟಾಕ್ ಇವತ್ತು ₹167 ಟ್ರೇಡ್ ಆಗ್ತಾ ಇದೆ. ಯಾವ ಸ್ಟಾಕ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಅಥವಾ IRFC ಸ್ಟಾಕ್ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. IRFC ಸ್ಟಾಕ್ ಕತೆ ಮುಗೀತಾ? IRFC ಸ್ಟಾಕ್ ನಾನು ಹೈಯರ್ ಲೆವೆಲ್ ಅಲ್ಲಿ ಬೈ ಮಾಡಿದ್ದೀನಿ. ಇವಾಗ ಏನ್ ಮಾಡಬೇಕು? IRFC ಸ್ಟಾಕ್ ಅಲ್ಲಿ ಒಳ್ಳೆ ಆಪರ್ಚುನಿಟಿ ಏನಾದ್ರೂ ಸಿಗ್ತಾ ಇದೆಯಾ ನಾವು ಇವಾಗ ಫ್ರೆಶ್ ಆಗಿ ಬೈ ಮಾಡೋದಿಕ್ಕೆ ಅಂತ ತುಂಬಾ ಜನ ಕ್ವಶನ್ಸ್ ನ ಕೇಳ್ತಾ ಇದ್ರಿ. ಅದಕ್ಕೆಲ್ಲ ಆನ್ಸರ್ ಈ ವಿಡಿಯೋದಲ್ಲಿ ಸಿಗತ್ತೆ. ಮಿಸ್ ಮಾಡದೆ ಕೊನೆ ತನಕ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಮಸ್ಕಾರ, ನನ್ನ ಹೆಸರು ಹರೀಶ್. ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೀಸೆಂಟ್ ಡೇಸ್ ಅಲ್ಲಿ ನೀವು ನೋಡ್ತಾ ಇರಬಹುದು, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೇಜರ್ ಕರೆಕ್ಷನ್ ನಡೀತಾ ಇದೆ. ಒಂದಲ್ಲ ಎರಡಲ್ಲ, ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ಸ್ ಕೂಡ ಇನ್ಕ್ಲೂಡಿಂಗ್ ನಿಫ್ಟಿ 50 ಸ್ಟಾಕ್ಸ್ ಅಲ್ಲಿ ಮೇಜರ್ ಕರೆಕ್ಷನ್ ಬರ್ತಾ ಇದೆ. ಏನಕ್ಕೆ ಈ ರೀತಿ ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದೆ ಅಂತ ನೋಡೋದಾದ್ರೆ ನಮ್ಗೆ ಮೇಜರ್ ಆಗಿ ರೀಸನ್ ಕಾಣಿಸ್ತಿರೋದು US ಅಲ್ಲಿ ರಿಸೆಷನ್ ಫಿಯರ್ ಅನ್ನೋದು ಶುರುವಾಗಿದೆ. ಗ್ಲೋಬಲ್ ಮಾರ್ಕೆಟ್ಸ್ ಎಫೆಕ್ಟ್ ಅಂತ ಹೇಳ್ಬೋದು. US ಅಲ್ಲಿ ಬರ್ತಾ ಇರುವಂತಹ ಇನ್ಫ್ಲೇಷನ್ ಡೇಟಾ ಇರ್ಬೋದು, ರಿಸೆಷನ್ ಫಿಯರ್ ಇರ್ಬೋದು, ಎಲ್ಲಾ ಸೇರಿ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ವರ್ಲ್ಡ್ ಅಲ್ಲಿ US ಮಾರ್ಕೆಟ್ ಅನ್ನೋದು ತುಂಬಾ ಮುಖ್ಯ ಪಾತ್ರನ ವಹಿಸೋದ್ರಿಂದ ಎಕನಾಮಿಕಲಿ ಸ್ಟೇಬಲ್ ಅನ್ನೋದು ಕಾಣಿಸ್ತಾ ಇಲ್ಲ US ಮಾರ್ಕೆಟ್ಸ್ ಅಲ್ಲಿ. ಅದೇ ರೀಸನ್ಗೆ US ಮಾರ್ಕೆಟ್ಸ್ ಫಾಲ್ ಆಗ್ತಾ ಇದೆ. ಆ US ಮಾರ್ಕೆಟ್ಸ್ ಫಾಲ್ ಆಗ್ತಾ ಇರೋ ಕಾರಣ ಎರಡನೇ ರೀಸನ್ ಬಂದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗಿರುವಂತಹ ಓವರ್ ವ್ಯಾಲ್ಯೂಯೇಷನ್ ಅಂತ ಹೇಳ್ಬೋದು. ಹೌದು, ರೀಸೆಂಟ್ ಆಗಿ ನೀವು ನೋಡಬಹುದು, ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ಸ್ ಕೂಡ ಒಂದೊಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದ್ವು. 100%, 200, 300, 400% ರಿಟರ್ನ್ ಕೊಟ್ಟಿರುವಂತಹ ಸ್ಟಾಕ್ಸ್ ಕೂಡ ಇದಾವೆ ಕೇವಲ ಲಾಸ್ಟ್ ಒಂದೇ ಒಂದು ವರ್ಷದಲ್ಲಿ. ಸೊ ಈ ರೀತಿ ಒಂದೇ ಸಮನೆ ಬುಲ್ ಟ್ರೆಂಡ್ ಅಲ್ಲಿ ಸ್ಟಾಕ್ಸ್ ಮೂಮೆಂಟಮ್ ಅನ್ನ ಕೊಟ್ಟಾಗ ಅದಕ್ಕೆ ಒಂದು ಬ್ರೇಕ್ ಬೀಳ್ಬೇಕಾಗತ್ತೆ. ಆ ಬ್ರೇಕ್ ಬಿದ್ದಾಗ ಸ್ಟಾಕ್ಸ್ ಅಲ್ಲಿ ಕರೆಕ್ಷನ್ ಶುರುವಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸದ್ಯಕ್ಕೆ ಇವಾಗ ನಡೀತಾ ಇರೋದು ಕೂಡ ಅದೇ. ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ಸ್ ಎಲ್ಲ ಯಾವ್ದು ಓವರ್ ವ್ಯಾಲ್ಯೂಯೇಷನ್ ಅಲ್ಲಿ ಕಾಣಿಸ್ತಾ ಇದೆ, ಆ ಸ್ಟಾಕ್ಸ್ ಅಲ್ಲಿ ಮೇಜರ್ ಕರೆಕ್ಷನ್ ಅನ್ನೋನ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಮೇಜರ್ ಆಗಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸ್ಟಾಕ್ಸ್ ಅಲ್ಲಿ ನಾವು ಮೇಜರ್ ಫಾಲ್ ಅನ್ನ ನೋಡ್ತಾ ಇದ್ದೀವಿ. ಸೊ ಹಾಗಿದ್ರೆ IRFC ಸ್ಟಾಕ್ ಅನಾಲಿಸಿಸ್ ಮಾಡಿದ್ಮೇಲೆ ನಮ್ಗೊಂದು ಐಡಿಯಾ ಬರುತ್ತೆ, ಫಂಡಮೆಂಟಲಿ ಈ ಸ್ಟಾಕ್ ಸ್ಟ್ರಾಂಗ್ ಇದೆಯಾ, ಟೆಕ್ನಿಕಲಿ ಈ ಸ್ಟಾಕ್ ಸ್ಟ್ರಾಂಗ್ ಇದೆಯಾ, ವೀಕ್ ಇದೆಯಾ ಅಂತ ನೋಡೋಣ ಬನ್ನಿ. IRFC ಅನ್ನೋದು ಇಂಡಿಯನ್ ರೈಲ್ವೇಸ್ಗೆ ಫೈನಾನ್ಸ್ ಅನ್ನ ಕೊಡುವ ಅಂತ ಒಂದು ಕಂಪನಿ ಆಗಿರುತ್ತೆ. ಲಾಸ್ಟ್ 52 ವೀಕ್ ಐ ಪ್ರೈಸ್ ನೋಡಿದ್ರೆ 229 ಅಲ್ಲಿ ಟ್ರೇಡ್ ಆಗಿತ್ತು. ಇವತ್ತು 167 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಓವರ್ ಆಲ್ ಆಗಿ ಒಂದು ಸ್ಟಾಕ್ ಗೆ ನೆಟ್ ಪ್ರಾಫಿಟ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಆ ಸ್ಟಾಕ್ ಲಾಸ್ ಅಲ್ಲಿ ಇದೆಯಾ, ಪ್ರಾಫಿಟ್ ಮಾಡ್ತಾ ಇದೆಯಾ, ಲಾಸ್ ಮಾಡ್ತಾ ಇದೆಯಾ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. IRFC ಅನ್ನೋ ಸ್ಟಾಕ್ ಲಾಸ್ ಅಲ್ಲಿ ಇದೆಯಾ, ಪ್ರಾಫಿಟ್ ಅಲ್ಲಿ ಇದೆಯಾ ಅಂತ ನೋಡೋದಾದ್ರೆ ನೆಟ್ ಪ್ರಾಫಿಟ್ ಇಲ್ಲಿ ನೀವು ನೋಡಬಹುದು 2020ರಲ್ಲಿ 3692 ಕೋಟಿ ಪ್ರಾಫಿಟ್ ಅನ್ನ ಮಾಡಿತ್ತು. ಇವತ್ತು 2024ರಲ್ಲಿ 6412 ಕೋಟಿ ಪ್ರಾಫಿಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಕೇವಲ 4 ವರ್ಷದಲ್ಲಿ ಆಲ್ಮೋಸ್ಟ್ ಡಬಲ್ ಆಗಿದೆ ಪ್ರಾಫಿಟ್ ಅಂತ ಹೇಳ್ಬೋದು. ಒಳ್ಳೆ ಗ್ರೋತ್ ಕೂಡ ಇದೆ. ಪ್ರತಿಯೊಂದು ವರ್ಷ ಕೂಡ ಒಳ್ಳೆ ಗ್ರೋತ್ ಅಲ್ಲಿ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನಾವು ನೋಡೋದಾದ್ರೆ ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಎಲ್ಲೂ ಕೂಡ ಚೇಂಜ್ ಆಗಿಲ್ಲ. ಅಂದ್ರೆ ಗೌರ್ಮೆಂಟ್ ಸೆಕ್ಟರ್ ಆಗಿರೋದ್ರಿಂದ ಯಾವುದೇ ರೀತಿಯ ಮ್ಯಾನಿಪುಲೇಷನ್ ಆಗಿಲ್ಲ. ಅದೇ ರೀತಿ FIIs ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಾವು ನೋಡೋದಾದ್ರೆ ರೀಸೆಂಟ್ ಆಗಿ ಮಾರ್ಚ್ 2024ರಲ್ಲಿ 1.08 ಹೋಲ್ಡಿಂಗ್ಸ್ ಅನ್ನ ಇಟ್ಕೊಂಡಿದ್ರು. ಅದೇ ರೀತಿ ರೀಸೆಂಟ್ ಆಗಿ ಜೂನ್ 2024ರಲ್ಲಿ 1.11% ಹೋಲ್ಡಿಂಗ್ಸ್ ಅನ್ನ ಉಳಿಸ್ಕೊಂಡಿದ್ದಾರೆ. ಅಂದ್ರೆ ತೀರಾ ಜಾಸ್ತಿನೂ ಆಗಿಲ್ಲ, ಹಂಗಂತ ತೀರಾ ಕಡಿಮೆನೂ ಆಗಿಲ್ಲ. ಒಂದು ಸ್ಟೇಬಲ್ ಗ್ರೋತ್ ಅಂತೂ ಇದೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಯಾರ್ದು, FIIs. ಅದೇ ರೀತಿ DIS ನೋಡೋದಾದ್ರೆ DIS 0.89% ಇಂದ 1.08%ಗೆ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ಪಬ್ಲಿಕ್ ನ ನೋಡೋದಾದ್ರೆ ಪಬ್ಲಿಕ್ ಈ ಸ್ಟಾಕ್ ಮೇಲೆ ತುಂಬಾ ಅಂದ್ರೆ ತುಂಬಾ ಭರವಸೆ ಇಟ್ಕೊಂಡಿದ್ದಾರೆ. 11.68% ಇಂದ 11.45%. ಇದು ಕೂಡ ಏನು ಮೇಜರ್ ಡೌನ್ ಫಾಲ್ ಅಥವಾ ಡಿಕ್ಲೈನ್ ಆಗಿಲ್ಲ. ಸೊ ಪಬ್ಲಿಕ್ ಇನ್ನು ಈ ಸ್ಟಾಕ್ ಮೇಲೆ ನಂಬಿಕೆನ ಉಳಿಸ್ಕೊಂಡಿದ್ದಾರೆ ಅಕಾರ್ಡಿಂಗ್ ಟು ರೀಸೆಂಟ್ ಕ್ವಾರ್ಟರ್ ಜೂನ್ 2024 ಪ್ರಕಾರ. ಇನ್ನು ಇದೇ ಸ್ಟಾಕ್ಸ್ PE ರೇಷಿಯೋ ನೋಡೋದಾದ್ರೆ 28 ಅಲ್ಲಿ ಇದೆ. 28 ಅನ್ನೋದು ತೀರಾ ಓವರ್ ವ್ಯಾಲ್ಯೂಡು ಅಲ್ಲ, ಹಂಗಂತ ತೀರಾ ಅಂಡರ್ ವ್ಯಾಲ್ಯೂಡು ಅಲ್ಲ. ಒಂದು ಫೇರ್ ವ್ಯಾಲ್ಯೂ ನಲ್ಲಿ ಈ ಸ್ಟಾಕ್ ಸಿಗ್ತಾ ಇದೆ ಅಂತ ಹೇಳ್ಬೋದು ಅಟ್ ಪ್ರೆಸೆಂಟ್ ಪ್ರೈಸ್ ಅಲ್ಲಿ. ಇನ್ನು ಡಿವಿಡೆಂಟ್ ಅನ್ನ ನೋಡೋದಾದ್ರೆ ಡಿವಿಡೆಂಟ್ಸ್ ಅಲ್ಲಿ ಪ್ರತಿ ವರ್ಷಕ್ಕೆ 2 ಸಲ ಡಿವಿಡೆಂಟ್ ಅನ್ನ ಕೊಡ್ತಾ ಇದೆ IRFC. 2022ರಲ್ಲಿ 2 ಸಲ ಕೊಟ್ಟಿದ್ದಾರೆ. 2023ರಲ್ಲಿ 2 ಸಲ ಡಿವಿಡೆಂಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. 2024ರಲ್ಲಿ ಫೈನಲ್ ಡಿವಿಡೆಂಟ್ ಅಂತ 0.70 ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಬರುವಂತಹ ಸೆಪ್ಟೆಂಬರ್ ಕ್ವಾರ್ಟರ್ ಅಲ್ಲಿ ಮತ್ತೆ ಡಿವಿಡೆಂಟ್ ಕೊಡುವಂತಹ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಅದೇ ರೀತಿ 26% 52 ವೀಕ್ ಐ ಪ್ರೈಸ್ ಇಂದ ಡಿಕ್ಲೈನ್ ಆಗಿದೆ. ಅಂದ್ರೆ 26% ಅಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಅದರ ಹೈಯೆಸ್ಟ್ ಪ್ರೈಸ್ ಎಷ್ಟಿತ್ತು, 229 ಇತ್ತು, ಇವತ್ತು ₹167 ಇದೆ. ಸೊ ಆಲ್ಮೋಸ್ಟ್ 26 to 27% ಕಡಿಮೆ ಡಿಸ್ಕೌಂಟೆಡ್ ಆಫರ್ ಪ್ರೈಸ್ ಅಲ್ಲಿ ಈ ಸ್ಟಾಕ್ ಸಿಗ್ತಾ ಇದೆ ಅಂತ ಅರ್ಥ.
ಅದೇ ರೀತಿ 3 ಇಯರ್ಸ್ದು CAGR ಅನ್ನ ನಾವು ನೋಡೋದಾದ್ರೆ ರೆವೆನ್ಯೂ ಚೆನ್ನಾಗಿದೆ, ನೆಟ್ ಪ್ರಾಫಿಟ್ ಚೆನ್ನಾಗಿದೆ, ಆಪರೇಟಿಂಗ್ ಪ್ರಾಫಿಟ್ ಚೆನ್ನಾಗಿದೆ. ಕಂಪನಿದು ಸ್ಟ್ರೆಂತ್ಸ್ ನ ನೋಡೋದಾದ್ರೆ ಕಂಪನಿ ಕ್ವಾರ್ಟರ್ಲಿ ನೆಟ್ ಪ್ರಾಫಿಟ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಇದೆ. ಕಂಪನಿ ರೆಡ್ಯೂಸಿಂಗ್ ಡೆಟ್ ಅಂದ್ರೆ ಸಾಲನ ಕಡಿಮೆ ಮಾಡ್ಕೊಂಡು ಬರ್ತಾ ಇದೆ. ಸ್ಟ್ರಾಂಗ್ ಕ್ಯಾಶ್ ಜನರೇಟಿಂಗ್ ಎಬಿಲಿಟಿ ಫ್ರಮ್ ಕೋರ್ ಬಿಸ್ನೆಸ್ ಇಂದ ಒಳ್ಳೆ ಕ್ಯಾಶ್ ಅನ್ನ ಜನರೇಟ್ ಮಾಡ್ತಾ ಇದೆ. ಆನ್ಯುವಲ್ ನೆಟ್ ಪ್ರಾಫಿಟ್ ಇಂಪ್ರೂವ್ ಆಗ್ತಾ ಇದೆ ಲಾಸ್ಟ್ 2 ವರ್ಷದಿಂದ. ಕಂಪನಿ ವಿತ್ ಝೀರೋ ಪ್ರಮೋಟರ್ ಪ್ಲೆಡ್ಜ್, ಯಾವುದೇ ರೀತಿಯ ಕಂಪನಿಯ ಶೇರ್ಸ್ ಅನ್ನ ಅಡ ಇಟ್ಟು ಎಲ್ಲೂ ಕೂಡ ಸಾಲ ತಗೊಂಡಿಲ್ಲ. ಅದೇ ರೀತಿ FII ಆರ್ ಇನ್ಸ್ಟಿಟ್ಯೂಷನಲ್ ಇನ್ಕ್ರೀಸಿಂಗ್ ದೇರ್ ಶೇರ್ ಹೋಲ್ಡಿಂಗ್, ಇದು ಒಂದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಇನ್ನು ವೀಕ್ನೆಸಸ್ ಅಲ್ಲಿ ನಾವು ನೋಡೋದಾದ್ರೆ ಇನ್ಸಫಿಷಿಯಂಟ್ ಯೂಸ್ ಆಫ್ ಶೇರ್ ಹೋಲ್ಡರ್ಸ್ ಫಂಡ್ಸ್, ROE ಡಿಕ್ಲೈನಿಂಗ್ ಆಗ್ತಾ ಇದೆ, ರಿಟರ್ನ್ ಆನ್ ಈಕ್ವಿಟಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಇದೊಂದು ಮೇಜರ್ ವೀಕ್ನೆಸ್ ಕಾಣಿಸ್ತಾ ಇದೆ. ಮಿಕ್ಕಿದ ಯಾವುದು ಕೂಡ ನನಗೆ ಅಷ್ಟೊಂದು ದೊಡ್ಡ ವೀಕ್ನೆಸ್ ಅಂತ ಕಾಣಿಸ್ತಿಲ್ಲ. ಸೊ ಇದಿಷ್ಟು ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಫಂಡಮೆಂಟಲ್ಸ್ ಅನಾಲಿಸಿಸ್ ಆಗಿರುತ್ತೆ. ಫಂಡಮೆಂಟಲ್ ಅನಾಲಿಸಿಸ್ ಬಂದು ಚೆನ್ನಾಗಿದೆ, ಯಾವುದೇ ರೀತಿಯ ಫಂಡಮೆಂಟಲಿ ವೀಕ್ ಅಂತೂ ಆಗಿಲ್ಲ. ಈ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಆಗೇ ಇದೆ ಇನ್ನೂ ಕೂಡ. ಹಾಗಿದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಏನ್ ಹೇಳ್ತಾ ಇದೆ ಅಂತ ನಾವು ನೋಡೋದಾದ್ರೆ ನೀವು ನೋಡಬಹುದು 229 ಇಂದ ಇವತ್ತು 166 ರುಪೀಸ್ ಅಲ್ಲಿ ಟ್ರೇಡ್ ಆಗ್ತಾ ಇರುವಂತಹ IRFC ಸ್ಟಾಕ್ ಮೇಜರ್ ಆಗಿ ಸ್ಟಾಕ್ ಫಾಲ್ ಆಗಿರೋದು ಈ ಪರ್ಟಿಕ್ಯುಲರ್ ಲೆವೆಲ್ ಇಂದ. ಸೊ 229 ಅನ್ನೋದು ನಮಗೆ ಹೈಯೆಸ್ಟ್ 52 ವೀಕ್ ಐ ಪ್ರೈಸ್ ಆಗಿರುತ್ತೆ. ಇದೊಂದು ಮೇಜರ್ ರೆಸಿಸ್ಟೆನ್ಸ್ ಆಗಿದ್ರೆ ಇಲ್ಲಿಂದ ಫಾಲ್ ಆಗಿರುವಂತಹ ಸ್ಟಾಕ್ಗೆ ರೀಸೆಂಟ್ ಆಗಿ ಇದೇ ಪರ್ಟಿಕ್ಯುಲರ್ ಲೆವೆಲ್ ಅಂದ್ರೆ 166 ರುಪೀಸ್ ಇಂದ ಮತ್ತೆ ಬೌನ್ಸ್ ಬ್ಯಾಕ್ ಆಗಿತ್ತು. ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಅರೌಂಡ್ 200 ರುಪೀಸ್ ಪ್ರೈಸ್ ರೇಂಜ್ಗೆ ಮತ್ತೆ ಸ್ಟಾಕ್ ಅಲ್ಲಿ ರಿಜೆಕ್ಷನ್ ಆಗಿದೆ. ಸೆಲ್ಲರ್ಸ್ ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ. ಸೊ ಸೆಲ್ಲರ್ಸ್ ವಾಲ್ಯೂಮ್ ಇನ್ಕ್ರೀಸ್ ಆಗಿರುವಂತಹ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಮೇಜರ್ ಫಾಲ್ ಅನ್ನ ನಾವು ನೋಡ್ತಾ ಇದ್ದೀವಿ. ಸೊ ಅಟ್ ಪ್ರೆಸೆಂಟ್ ಈ 166 ರುಪೀಸ್ ಅನ್ನೋದು ತುಂಬಾ ಕ್ರೂಷಿಯಲ್ ಲೆವೆಲ್ ಆಗಿರುತ್ತೆ. ಈ 166 ರುಪೀಸ್ ನ ಏನಾದ್ರೂ ಬ್ರೇಕ್ ಮಾಡಿದ್ರೆ ಸ್ಟಾಕ್ ಮತ್ತೆ ಈ ಸ್ಟಾಕ್ ಅಲ್ಲಿ ನಾವು ಅರೌಂಡ್ 150 ರುಪೀಸ್ ತನಕನೂ ಫಾಲ್ ಆಗುವಂತಹ ಚಾನ್ಸಸ್ ಇದೆ ಅಂತ ಕಾಣಿಸ್ತಾ ಇದೆ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ. ಈ 150 ಅನ್ನೋದು ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿರುತ್ತೆ. ನಿಫ್ಟಿ ಏನಾದ್ರೂ ಅಪ್ ಟ್ರೆಂಡ್ಗೆ ಚೇಂಜ್ ಆಗಿ ನಿಫ್ಟಿ ಏನಾದ್ರೂ ಒಳ್ಳೆ ಕರೆಕ್ಷನ್ ಮೋಡ್ ಇಂದ ಮತ್ತೆ ಅಪ್ ಟ್ರೆಂಡ್ಗೆ ಮೂವ್ಮೆಂಟ್ ಅನ್ನ ಕೊಡೋಕ್ ಶುರುವಾದ್ರೆ ಇಲ್ಲಿ ಸ್ಟ್ರಾಂಗ್ ಬೈಯರ್ಸ್ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ 150 ರುಪೀಸ್ ರೇಂಜ್ ಅಲ್ಲಿ. ಇವಾಗ ಈ 150 ರುಪೀಸ್ ರೇಂಜ್ ಅನ್ನೋದು ಮೇಕ್ ಆರ್ ಬ್ರೇಕ್ ಲೆವೆಲ್ಸ್ ಆಗಿರುತ್ತೆ, ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿರುತ್ತೆ. ಸೊ ಅಲ್ಲಿ ತನಕ ಸ್ಟಾಕ್ ಏನಾದ್ರೂ ಬಂದ್ರೆ ಫ್ರೆಶ್ ಆಗಿ ಬೈ ಮಾಡೋದಿಕ್ಕೆ ಸೂಕ್ತ ಅನ್ಸುತ್ತೆ. ಸೊ ಇನ್ ಬಿಟ್ವೀನ್ ಸ್ಟಾಕ್ ಅಲ್ಲಿ ಏನಾದ್ರೂ ಮೇಜರ್ ಬಲ್ಕ್ ಆರ್ಡರ್ಸ್ ಬಂತು, ಬಲ್ಕ್ ಡೀಲ್ಸ್ ನಡೀತು ಬೈಯಿಂಗ್ ಕಡೆ ಅಂದ್ರೆ ಸೊ ದಟ್ ಸ್ಟಾಕ್ ಮತ್ತೆ ಸ್ಟಾಕ್ ಅಲ್ಲಿ ಅಪ್ ಟ್ರೆಂಡ್ ಮೂವ್ಮೆಂಟ್ ಬರುವಂತ ಚಾನ್ಸಸ್ ಇದೆ. ಇನ್ ಕೇಸ್ ಅಪ್ ಟ್ರೆಂಡ್ ಮೂವ್ಮೆಂಟ್ ಏನಾದ್ರೂ ಬಂದ್ರೆ 200 ರುಪೀಸ್ ರೇಂಜ್ ಅನ್ನೋದು ನಮ್ಗೆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಇನ್ ಕೇಸ್ ಇದನ್ನ ಬ್ರೇಕ್ ಮಾಡಿದ್ರೆ ಅಗೇನ್ ನಾವು 230ನ ನೋಡಬಹುದು. 230 52 ವೀಕ್ ಐನ ಬ್ರೇಕ್ ಮಾಡಿದ್ರೆ ಆಗ ಮತ್ತೆ ಅಪ್ ಟ್ರೆಂಡ್ಗೆ ಸ್ಟಾಕ್ ಹೋಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗಂತೂ ಸ್ಟಾಕ್ ಅಲ್ಲಿ ಕ್ಲಿಯರ್ಲಿ ನೆಗೆಟಿವ್ ಟ್ರೆಂಡ್ ಕಾಣಿಸ್ತಿದೆ ಅಕಾರ್ಡಿಂಗ್ ಟು ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ. ಸೊ ಈ ಸ್ಟಾಕ್ ನ ಹೈಯರ್ ಲೆವೆಲ್ ಅಲ್ಲಿ ಯಾರೆಲ್ಲ ಬೈ ಮಾಡಿದೀರಾ ನೀವು ಪೇಷನ್ಸ್ ಇಂದ ಇರಬೇಕಾಗತ್ತೆ. ಸೊ ಸ್ವಲ್ಪ ದಿವಸ ಸ್ಟಾಕ್ ಅಲ್ಲಿ ಮೇಜರ್ ಕರೆಕ್ಷನ್ ನಡೆದ ಮೇಲೆ ಬೈಯರ್ಸ್ ಇನ್ಕ್ರೀಸ್ ಆದ್ಮೇಲೆ ಮತ್ತೆ ಸ್ಟಾಕ್ ಬೌನ್ಸ್ ಬ್ಯಾಕ್ ಆಗುವ ಎಲ್ಲಾ ಚಾನ್ಸಸ್ ಇದೆ. ಬಟ್ ಅದಕ್ಕೆ ನಿಮ್ಗೆ ಬೇಕಾಗಿರುವಂತದ್ದು ಪೇಷನ್ಸ್ ಆಗಿರುತ್ತೆ. ಸೊ ಪೇಷನ್ಸ್ ಇಂದ ಇದ್ರೆ ಮತ್ತೆ ಸ್ಟಾಕ್ ಬೌನ್ಸ್ ಬ್ಯಾಕ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೆ ತಕ್ಕ ಹಾಗೆ ನಿಫ್ಟಿ ಕೂಡ ನಮ್ಗೆ ಸಪೋರ್ಟ್ ಮಾಡಬೇಕಾಗತ್ತೆ. PSU ಸ್ಟಾಕ್ಸ್ ಅಲ್ಲಿ ಮತ್ತೆ ಏನಾದ್ರೂ ಒಂದು ರ್ಯಾಲಿ ಬಂದ್ರೆ ಅದರಲ್ಲಿ ಮೊದಲು IRFC ಸ್ಟಾಕ್ ಸ್ಟ್ರಾಂಗ್ ಆಗಿ ನಿಲ್ಲುವಂತಹ ಸ್ಟಾಕ್ ಕೂಡ ಆಗಿರುತ್ತೆ. ಹೋಪ್ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಸ್ಟಾಕ್ ಅನಾಲಿಸಿಸ್ ಬೇಕು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮಗೆ ಪ್ರೋತ್ಸಾಹ ನೀಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ, ಜೈ ಕರ್ನಾಟಕ.